ಎಲ್ರಿಗೂ ನಮಸ್ಕಾರ. ಸ್ಪೀಕಿಂಗ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಸ್ವಾಗತ. ದಿನಾಂಕ 12/1/2025 ಕರೆಂಟ್ ಅಫೇರ್ಸ್ ಅನ್ನ ಈ ವಿಡಿಯೋದಲ್ಲಿ ಡಿಸ್ಕಸ್ ಮಾಡೋಣ. 10, 11, 12 ಈ ಮೂರು ದಿನಾಂಕದ ಇಂಪಾರ್ಟೆಂಟ್ ಆಗಿರೋ ಕರೆಂಟ್ ಅಫೇರ್ಸ್ ನ ಮಾಹಿತಿಗಳು ಈ ವಿಡಿಯೋದಲ್ಲಿ ನಿಮಗೆ ಸಿಗ್ತಾ ಹೋಗ್ತವೆ. ಈ ವರ್ಷದ ಸಂಪೂರ್ಣ ಪ್ರಚಲಿತ ವಿದ್ಯಮಾನಗಳನ್ನ ನೀವು PDF ರೂಪದಲ್ಲಿ ಪಡ್ಕೋಬಹುದು. ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಅಲ್ಲಿ ವಾಟ್ಸ್ಆಪ್ ನಂಬರ್ ಇದೆ, ಕಾಂಟ್ಯಾಕ್ಟ್ ಮಾಡಿ. 120 ಅನ್ನ ಪೇ ಮಾಡಿ ಸಾಫ್ಟ್ ಕಾಪಿ PDF ಕಾಪಿಯನ್ನು ನೀವು ಪಡ್ಕೋಬಹುದು. ಮತ್ತು ಪ್ರೆಸೆಂಟ್ಲಿ ಒಂದು ಆಫರ್ ಕೂಡ ನಡೀತಾ ಇದೆ. ಜನವರಿ ತಿಂಗಳಲ್ಲಿ ನೀವು 250 ಅನ್ನ ಪಾವತಿ ಮಾಡಿದ್ರೆ 2023, 24 ಮತ್ತು 2025 3 ವರ್ಷದ ಪ್ರಚಲಿತ ವಿದ್ಯಮಾನಗಳ ನೋಟ್ಸ್ ನಿಮಗೆ ಸಂಪೂರ್ಣವಾಗಿ ಸಿಗ್ತಾ ಇದೆ. ಒಂದು ಪ್ರೈವೇಟ್ ಟೆಲಿಗ್ರಾಮ್ ಗ್ರೂಪ್ ಅಲ್ಲಿ ನಿಮ್ಮನ್ನ ಆಡ್ ಮಾಡ್ತೀವಿ. ಈ ವರ್ಷ ಯಾವುದೇ ಕರೆಂಟ್ ಅಫೇರ್ಸ್ ನೋಟ್ಸ್ ಅನ್ನ ಪರ್ಚೇಸ್ ಮಾಡೋ ಅವಶ್ಯಕತೆ ಇರೋದಿಲ್ಲ. ಜೊತೆಗೆ ಕಳೆದ 2 ವರ್ಷದ ಸಂಪೂರ್ಣ ನೋಟ್ಸ್ ನಿಮಗೆ ಸಿಗುತ್ತೆ. ಆಸಕ್ತಿ ಇರೋರು ವಾಟ್ಸ್ಆಪ್ ಮಾಡಿ, ಡಿಸ್ಕ್ರಿಪ್ಷನ್ ಅಲ್ಲಿ ವಾಟ್ಸ್ಆಪ್ ನಂಬರ್ ಇದೆ. ಹಾಗೆ ನಮ್ಮ ಹತ್ರ ಪೊಲೀಸ್ ಮತ್ತು RRB NTPC ಪ್ರೈವೇಟ್ ಗ್ರೂಪ್ಗಳು ಕೂಡ ಇದೆ. ಅದಕ್ಕೂ ಕೂಡ ಈ ವಿಡಿಯೋದ ಡಿಸ್ಕ್ರಿಪ್ಷನ್ ವಾಟ್ಸ್ಆಪ್ ನಂಬರ್ನ ಕಾಂಟ್ಯಾಕ್ಟ್ ಮಾಡಿ. ಇಂಪಾರ್ಟೆಂಟ್ ಆಗಿರೋ ವಿಷಯಗಳು. ಇಂದು ಜನವರಿ 12 ನಮ್ಮ ಸ್ವಾಮಿ ವಿವೇಕಾನಂದ ಅವರ ಜನ್ಮದಿನ. ಅವರ ಜನ್ಮದಿನವನ್ನ ರಾಷ್ಟ್ರೀಯ ಯುವ ದಿನ, ನ್ಯಾಷನಲ್ ಯೂತ್ ಡೇ ಅಂತ ಆಚರಣೆ ಮಾಡ್ತೀವಿ. ಪ್ರತಿ ವರ್ಷ ಜನವರಿ 12 ಭಾರತದಲ್ಲಿ ರಾಷ್ಟ್ರೀಯ ಯುವ ದಿನ, ನ್ಯಾಷನಲ್ ಯೂತ್ ಡೇ ಅಂತ ಆಚರಣೆ ಮಾಡಲಾಗುತ್ತೆ. ಇದು ದೇಶದ ಅತ್ಯಂತ ಪ್ರಭಾವಶಾಲಿ ತತ್ವಜ್ಞಾನಿ, ಆಧ್ಯಾತ್ಮಿಕ ನಾಯಕ ಮತ್ತು ಸಾಮಾಜಿಕ ಸುಧಾರಕರಲ್ಲಿ ಒಬ್ಬರಾದ ಸ್ವಾಮಿ ವಿವೇಕಾನಂದರ ಜನ್ಮ ವಾರ್ಷಿಕೋತ್ಸವವನ್ನ ಇಂಡಿಕೇಟ್ ಮಾಡುತ್ತೆ. ಪ್ರತಿ ವರ್ಷ ಅವರ ಜನ್ಮ ವಾರ್ಷಿಕೋತ್ಸವದ ಹಿನ್ನೆಲೆಯಲ್ಲಿ ಒಂದೊಂದು ಧ್ಯೇಯ ವಾಕ್ಯ, ಥೀಮ್ ಅಂತ ಕರಿತೀವಿ, ಅದನ್ನ ಇಟ್ಕೊಂಡು ಆಚರಣೆ ಮಾಡ್ತೀವಿ. 2025 ಏನು ಅಂತ ನಿಮ್ಗೆ ಗೊತ್ತಿರಬೇಕು, ಇಂಪಾರ್ಟೆಂಟ್ ಆಗುತ್ತೆ. ಈ ವರ್ಷದ ಎಕ್ಸಾಮ್ಗಳಲ್ಲಿ ನಿಮ್ಗೆ ಕೇಳೋ ಸಾಧ್ಯತೆಗಳಿದೆ. ಸುಸ್ಥಿರ ಭವಿಷ್ಯಕ್ಕಾಗಿ ಯುವಕರು, ಸ್ಥಿತಿಸ್ಥಾಪಕತ್ವ ಮತ್ತು ಜವಾಬ್ದಾರಿಗಳೊಂದಿಗೆ ರಾಷ್ಟ್ರವನ್ನ ರೂಪಿಸುವುದು ಅನ್ನೋದು ಈ ಸಾಲಿನ ರಾಷ್ಟ್ರೀಯ ಯುವ ದಿನದ ಧ್ಯೇಯ ವಾಕ್ಯವಾಗಿದೆ. ಹಾಗೆ ಜನವರಿಯಲ್ಲಿ ಮತ್ತೊಂದು ನಮ್ಮ ಗಣರಾಜ್ಯೋತ್ಸವ ಬರುತ್ತೆ, ಜನವರಿ 26ಕ್ಕೆ. ಆ ದಿನ ನಮ್ಮ ಬೇರೆ ರಾಷ್ಟ್ರದ ಒಬ್ಬ ನಾಯಕರು ನಮ್ಮ ದೇಶಕ್ಕೆ ಬರ್ತಾರೆ. ಸೊ 2025 ಗಣರಾಜ್ಯೋತ್ಸವದ ಮುಖ್ಯ ಅತಿಥಿಗಳಾಗಿ ಜನವರಿ 26ನೇ ತಾರೀಕು ಇಂಡೋನೇಷ್ಯಾದ ಅಧ್ಯಕ್ಷರು ಬರಲಿದ್ದಾರೆ, ಪ್ರಭಾವೋ ಸುಬಿಯಾಂಟೋ. ಇವ್ರು ಬರೋದು ಅಂತಿಮವಾಗಿದೆ. ಕೊನೆ ಕ್ಷಣದ ಬದಲಾವಣೆಗಳಾದ್ರೆ ನಾನು ಮುಂದಿನ ವಿಡಿಯೋಗಳಲ್ಲಿ ತಿಳಿಸ್ತೀನಿ, ಇಲ್ಲಾಂದ್ರೆ ಇವರೇ ಕನ್ಫರ್ಮ್ ಆಲ್ಮೋಸ್ಟ್. ಕೇಂದ್ರ ಸರ್ಕಾರ ಈ ಬಾರಿಯ ಗಣರಾಜ್ಯೋತ್ಸವದಲ್ಲಿ ಪಾಲ್ಗೊಳ್ಳಲಿರುವ ಗಣ್ಯರ ಪಟ್ಟಿಯನ್ನು ಅಧಿಕೃತವಾಗಿ ಘೋಷಿಸುವ ಸಾಧ್ಯತೆ ಇದ್ದು, ಮೂಲಗಳ ಪ್ರಕಾರ ಇಂಡೋನೇಷ್ಯಾದ ಅಧ್ಯಕ್ಷರಾದ 73 ವರ್ಷದ ಇಂಡೋನೇಷ್ಯಾದ ಮಾಜಿ ಸೇನಾಧಿಕಾರಿ ಕೂಡ ಆಗಿರ್ತಕ್ಕಂಥ ಪ್ರಭಾವೋ ಸುಬಿಯಾಂಟೋನವರು ಬರ್ತಾ ಇದ್ದಾರೆ ಈ ವರ್ಷದ ಗಣರಾಜ್ಯೋತ್ಸವದ ಮುಖ್ಯ ಅತಿಥಿಗಳಾಗಿ. ಇಂಪಾರ್ಟೆಂಟ್. ಮುಂದಿನ ದಿನಗಳಲ್ಲಿ ಜನವರಿ 26 ಬಂದಾಗ ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನಿಮಗೆ ಕೊಡ್ತೀನಿ. ಜೊತೆಗೆ ಜನವರಿ ತಿಂಗಳಲ್ಲಿ ಪ್ರವಾಸಿ ಭಾರತೀಯ ದಿವಸ ಬಹಳ ಇಂಪಾರ್ಟೆಂಟ್. ಪ್ರವಾಸಿ ಭಾರತೀಯ ಸಮ್ಮಾನ್ ಪುರಸ್ಕಾರವನ್ನ ನೀಡಲಾಗಿದೆ. ಸೌದಿ ಅರೇಬಿಯಾದಲ್ಲಿ ಕೆಲಸ ನಿರ್ವಹಿಸುತ್ತಿರುವ ಪ್ರತಿಷ್ಠಿತ ಭಾರತೀಯ ವೈದ್ಯರಾದ ಡಾಕ್ಟರ್ ಸೈಯದ್ ಅನ್ವರ್ ಖುರ್ಷಿದ್ ಅವರಿಗೆ 2025ನೇ ಸಾಲಿನ ಪ್ರವಾಸಿ ಭಾರತೀಯ ಸಮ್ಮಾನ್ ಪ್ರಶಸ್ತಿಯನ್ನು ನೀಡಿ ಗೌರವಿಸಲಾಗುತ್ತೆ. ಇದು ಭಾರತ ಸರ್ಕಾರದಿಂದ ಸಾಗರೋತ್ತರ ಭಾರತೀಯರಿಗೆ ನೀಡುವ ಅತ್ಯುನ್ನತ ಪ್ರಶಸ್ತಿಯಾಗಿರುತ್ತೆ. ಈ ಪ್ರಶಸ್ತಿಯು ಆರೋಗ್ಯ ರಕ್ಷಣೆ, ಸಮುದಾಯ ಕಲ್ಯಾಣ, ಭಾರತ ಮತ್ತು ಸೌದಿ ಅರೇಬಿಯಾ ನಡುವಿನ ಸಂಬಂಧಗಳನ್ನ ಬಲಪಡಿಸುವಲ್ಲಿ ಅವರು ನೀಡಿರುವಂತಹ ಗಮನಾರ್ಹ ಕೊಡುಗೆಗಳನ್ನ ಸ್ಮರಿಸಿಕೊಂಡು ನೀಡಲಾಗ್ತಾ ಇದೆ. ಭಾರತದ ಗೌರವಾನ್ವಿತ ರಾಷ್ಟ್ರಪತಿಗಳಿಂದ ಸಾಗರೋತ್ತರ ಭಾರತೀಯರಿಗೆ ನೀಡುವ ಅತ್ಯುನ್ನತ ಗೌರವ ಇದಾಗಿದೆ. ರಿಯಾದ್ನಲ್ಲಿ ಮೊದಲನೇ ಬಾರಿಗೆ ಮೊದಲ ಭಾರತೀಯ ಶಾಲೆಯನ್ನ ಪ್ರಾರಂಭಿಸುವ ಮೂಲಕ 2017ರಲ್ಲಿ ಈ ಒಂದು ಪ್ರಶಸ್ತಿಯನ್ನ ಕೊಡೋದಕ್ಕೆ ಪ್ರಾರಂಭ ಮಾಡಲಾಯಿತು. ಸೊ 2025ನೇ ಸಾಲಿನಲ್ಲಿ ಈ ಪ್ರಶಸ್ತಿಯನ್ನ ಭಾರತೀಯ ವೈದ್ಯರು ಸೌದಿ ಅರೇಬಿಯಾದಲ್ಲಿರ್ತಕ್ಕಂಥ ಡಾಕ್ಟರ್ ಸೈಯದ್ ಅನ್ವರ್ ಖುರ್ಷಿದ್ ಅವ್ರಿಗೆ ಕೊಡ್ಲಾಗ್ತಾ ಇದೆ. ಹಾಗೆ ಮತ್ತೊಂದು ಇಂಪಾರ್ಟೆಂಟ್ ಆಗಿರುವಂತ ಇನ್ಫಾರ್ಮೇಶನ್, 16ನೇ ಬೆಂಗಳೂರು ಅಂತಾರಾಷ್ಟ್ರೀಯ ಚಲನಚಿತ್ರೋತ್ಸವದ ರಾಯಭಾರಿಯಾಗಿ ಖ್ಯಾತ ನಟ ಕಿಶೋರ್ ಕುಮಾರ್ ಜಿ ಅವರನ್ನ ಆಯ್ಕೆ ಮಾಡಲಾಗಿದೆ. 16ನೇ ಬೆಂಗಳೂರು ಅಂತಾರಾಷ್ಟ್ರೀಯ ಚಲನಚಿತ್ರೋತ್ಸವದ ರಾಯಭಾರಿಯನ್ನಾಗಿ ಕನ್ನಡದ ಖ್ಯಾತ ನಟ ಕಿಶೋರ್ ಕುಮಾರ್ ಅವರನ್ನ ಆಯ್ಕೆ ಮಾಡಲಾಗಿದೆ. ಜೊತೆಗೆ ಈ ಸಾಲಿನ ಚಲನಚಿತ್ರೋತ್ಸವಕ್ಕೆ ಸರ್ವ ಜನಾಂಗದ ಶಾಂತಿಯ ತೋಟ ಅನ್ನೋ ಶೀರ್ಷಿಕೆಯಡಿ ಚಲನಚಿತ್ರೋತ್ಸವವನ್ನ ಬೆಂಗಳೂರಿನಲ್ಲಿ ನಡೆಸಲಾಗುತ್ತೆ. ಅಂದ ಹಾಗೆ ಬೆಂಗಳೂರು ಅಂತಾರಾಷ್ಟ್ರೀಯ ಚಲನಚಿತ್ರೋತ್ಸವದ ಬೆಲ್ಜಿಯಂ FAIPF ಅಂತಾರಾಷ್ಟ್ರೀಯ ಮನ್ನಣೆ ಪಡೆದಿರುವಂತಹ ಚಿತ್ರೋತ್ಸವ ನಮ್ಮ ಬೆಂಗಳೂರಿನಲ್ಲಿ ನಡೆಯುವಂತಹ ಅಂತಾರಾಷ್ಟ್ರೀಯ ಚಲನಚಿತ್ರೋತ್ಸವ ಆಗಿದೆ. ಇದರ 16ನೇ ಆವೃತ್ತಿ ಬೆಂಗಳೂರಲ್ಲಿ ನಡೆಯುತ್ತೆ. ಈ ಒಂದು ಚಲನಚಿತ್ರೋತ್ಸವದ ಸಂಘಟನಾ ಸಮಿತಿ ಅಧ್ಯಕ್ಷರು ಕರ್ನಾಟಕದ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವರಾಗಿರ್ತಾರೆ. ದಕ್ಷಿಣ ಭಾರತದ ಖ್ಯಾತ ಗಾಯಕರಾದ ಜಯಚಂದ್ರನ್ ಇನ್ನಿಲ್ಲ. ಕನ್ನಡ ಸೇರಿದಂತೆ 17 ಭಾಷೆಗಳಲ್ಲಿ 16,000 ಗೀತೆಗಳ ಗಾಯಕರಾಗಿರ್ತಕ್ಕಂಥ ಕೇರಳದ ಖ್ಯಾತ ಹಿನ್ನೆಲೆ ಗಾಯಕರಾದ P ಜಯಚಂದ್ರನ್ ಅವರು ನಿಧನರಾಗಿರ್ತಾರೆ. ಇವರು ಕೆಲ ಕಾಲದಿಂದ ಕ್ಯಾನ್ಸರ್ನಿಂದ ಬಳಲ್ತಾ ಇದ್ರು ಮತ್ತು ಅದಕ್ಕೆ ಚಿಕಿತ್ಸೆಯನ್ನು ಪಡ್ಕೋತಾ ಇದ್ರು. ಮಲಯಾಳಂ,
ತಮಿಳು, ತೆಲುಗು, ಕನ್ನಡ, ಹಿಂದಿ ಸೇರಿದಂತೆ 16,000ಕ್ಕೂ ಅಧಿಕ ಹಾಡುಗಳಿಗೆ ಕಂಠದಾನವನ್ನ ಮಾಡಿರುವಂತಹ ಖ್ಯಾತಿಯನ್ನು ಇವರು ಹೊಂದಿರ್ತಾರೆ. ಉತ್ತಮ ಹಿನ್ನೆಲೆ ಗಾಯನಕ್ಕಾಗಿ ರಾಷ್ಟ್ರೀಯ ಫಿಲ್ಮ್ ಪುರಸ್ಕಾರ, ಕೇರಳ ಸರ್ಕಾರದಿಂದ ನೀಡುವ JC ಡೇನಿಯಲ್ ಪ್ರಶಸ್ತಿ ಸೇರಿದಂತೆ ಹಲವಾರು ಪ್ರಶಸ್ತಿಗಳನ್ನು ಇವರು ತಮ್ಮದಾಗಿಸ್ಕೊಂಡಿರ್ತಾರೆ. ಕನ್ನಡದ 17 ಗೀತೆಗಳನ್ನ ನೀವು ಈ ಒಂದು ಪಟ್ಟಿಯಲ್ಲಿ ನೋಡ್ಕೋಬಹುದು. ಅದರಲ್ಲಿ ಹಿಂದೂಸ್ತಾನವು ಎಂದು ಮರೆಯದ ಎನ್ನುವ ಅಮೃತಗಳಿಗೆ ಚಿತ್ರದ ಹಾಡು ಈಗಲೂ ಸಹ ಬಹಳ ಫೇಮಸ್ ಆಗಿರ್ತಕ್ಕಂಥ ಗೀತೆ ಆಗಿದೆ. ಒಲವಿನ ಉಡುಗೊರೆ ಚಿತ್ರದ ಹಾಡು, ರಂಗನಾಯಕಿ, ಮಾನಸ ಸರೋವರ, ಹಂತಕನ ಸಂಚು, ಭಕ್ತ ಪ್ರಹ್ಲಾದ, ಹಾಗೆ ಮಸಣದ ಹೂವು, ಮುನಿಯನ ಮಾದರಿ, ಕಿಲಾಡಿಗಳು, ಸುವರ್ಣ ಸೇತುವೆ, ಧರಣಿ ಮಂಡಲ ಮಧ್ಯದೊಳಗೆ, ಮಸಣದ ಹೂವು, ಗಣೇಶನ ಮದುವೆ, ರೈತರ ಮಕ್ಕಳು, ಈ ರೀತಿ ಹಲವಾರು ಸಿನಿಮಾಗಳಿಗೆ ಹಾಡುಗಳನ್ನ ಇವರು ಹಾಡಿರ್ತಾರೆ. ದಕ್ಷಿಣ ಭಾರತದ ಖ್ಯಾತ ಹಿನ್ನೆಲೆ ಗಾಯಕರಾಗಿದ್ರು. ಕೇರಳದ ಕೀರ್ತಿ ಕೂಡ ಆಗಿದ್ರು. ಇತ್ತೀಚೆಗೆ GI ಟ್ಯಾಗ್ ಅನ್ನ ಪಡೆದಿರ್ತಕ್ಕಂಥ ಉತ್ಪನ್ನಗಳ ಬಗ್ಗೆ ಒಂದಿಷ್ಟು ಮಾಹಿತಿ. GI ಟ್ಯಾಗ್ ಅಂದ್ರೆ ಜಿಯೋಗ್ರಫಿಕಲ್ ಇಂಡಿಕೇಶನ್ ಅಂತ. ವಿಶಿಷ್ಟ ಉತ್ಪನ್ನಗಳನ್ನ ಅವುಗಳ ಮೂಲದ ಆಧಾರದ ಮೇಲೆ ಗುರುತಿಸುವ ಪ್ರಮಾಣೀಕರಣದ ಒಂದು ರೂಪ ಅಂತ ಹೇಳ್ಬೋದು ಇದನ್ನ. ಗುಣಲಕ್ಷಣಗಳು, ಉತ್ಪನ್ನಗಳು ನೈಸರ್ಗಿಕ ಅಥವಾ ಮಾನವ ನಿರ್ಮಿತವಾಗಿದ್ರೆ ಅದನ್ನ ಹೇಳ್ಬೋದಾಗಿರುತ್ತೆ. ಕಟಕ್ ರೂಪ ತರಕಾಸಿ ಅಂತ ಒಂದು ಆಭರಣ, ಇದು ಒಡಿಸ್ಸಾ ರಾಜ್ಯಕ್ಕೆ ಸಂಬಂಧಪಟ್ಟಿದೆ. ಇದಕ್ಕೆ GI ಟ್ಯಾಗ್ ಸಿಕ್ಕಿದೆ ಹೊಸ ವರ್ಷದಲ್ಲಿ. ಹಾಗೆ ದಿ ಬಾಂಗ್ಲಾರ್ ಮನ್ಸ್ಲಿನ್ ಅಂತ ಹ್ಯಾಂಡ್ರೂಮ್ ಕ್ರಾಫ್ಟ್, ಇದು ಪಶ್ಚಿಮ ಬಂಗಾಳದ್ದು, ಇದಕ್ಕೂ ಕೂಡ GI ಟ್ಯಾಗ್ ಸಿಕ್ಕಿದೆ. ಹಾಗೆ ತ್ರಿಪುರಾದ ರೀಸಾ ಜವಳಿಗೆ GI ಟ್ಯಾಗ್ ಸಿಕ್ಕಿದೆ. ಹೊಸ ವರ್ಷದಲ್ಲಿ ನೀವು ತಿಳ್ಕೊಬೇಕಾಗಿರ್ತಕ್ಕಂಥ GI ಟ್ಯಾಗ್ ನ ವೆರಿ ವೆರಿ ಇಂಪಾರ್ಟೆಂಟ್ ಆಗಿರೋ ಇನ್ಫಾರ್ಮೇಶನ್ಗಳಿವು. ಅಂದ ಹಾಗೆ ಭಾರತದಲ್ಲಿ ಮೊಟ್ಟ ಮೊದಲ GI ಟ್ಯಾಗ್ ಅನ್ನ ಪಡೆದುಕೊಂಡಂತ ಉತ್ಪನ್ನ ಡಾರ್ಜಿಲಿಂಗ್ ನ ಟೀ ಆಗಿರುತ್ತೆ. ಓಕೆ, ಇನ್ನು ಭಾರತದಲ್ಲಿ ಅತಿ ಹೆಚ್ಚು GI ಟ್ಯಾಗ್ ಅನ್ನ ಹೊಂದಿರತಕ್ಕಂತ ರಾಜ್ಯ ಯಾವುದು ಅಂದ್ರೆ, ಉತ್ಪನ್ನಗಳನ್ನ ಅತಿ ಹೆಚ್ಚು GI ಟ್ಯಾಗ್ ಉತ್ಪನ್ನಗಳನ್ನು ಹೊಂದಿರುವಂತಹ ಭಾರತದ ರಾಜ್ಯ ತಮಿಳುನಾಡಾಗಿರುತ್ತೆ. ಬೆಂಗಳೂರು ಮಹಿಳೆಯರಿಗೆ ದೇಶದಲ್ಲೇ ಅತಿ ಸುರಕ್ಷಿತ ಜಾಗ. ಸಿಲಿಕಾನ್ ಸಿಟಿ ಬೆಂಗಳೂರು ಹಲವಾರು ಕ್ಷೇತ್ರಗಳಲ್ಲಿ ಮುಂಚೂಣಿಯಲ್ಲಿದೆ. ಈಗ ಆಲ್ರೆಡಿ IT ಕ್ಷೇತ್ರ, ವಿಜ್ಞಾನ ತಂತ್ರಜ್ಞಾನ, ಶಿಕ್ಷಣ, ಉದ್ಯೋಗ, ವೇತನ ಸೇರಿದಂತೆ ಹಲವಾರು ವಿಚಾರಗಳಲ್ಲಿ ನಮ್ಮ ರಾಜ್ಯ ರಾಜಧಾನಿ ಮುಂದಿರೋದು ನಿಮಗೆ ಗೊತ್ತಿದೆ. ಭಾರತದ ನಗರಗಳಲ್ಲಿ ಸಮೀಕ್ಷೆಯನ್ನು ಮಾಡಲಾಯಿತು. ದಕ್ಷಿಣ ಭಾರತದ ಬಹುತೇಕ ನಗರಗಳಲ್ಲಿ ಲಿಂಗ ಸಮಾನತೆ, ಮಹಿಳೆಯರ ಸುರಕ್ಷತೆಯಲ್ಲಿ ಮುಂದಿವೆ ಅಂತ ಈ ಸಮೀಕ್ಷೆಯನ್ನ ನಡೆಸಿದಂತಹ TCWI ಮಾಹಿತಿಯನ್ನ ತಿಳಿಸಿದೆ. ಒಟ್ಟಾರೆಯಾಗಿ ಹೇಳೋದಾದ್ರೆ ಮಹಿಳೆಯರಿಗೆ ಉದ್ಯೋಗ, ಉತ್ತಮ ವೇತನ, ಸುರಕ್ಷತೆ, ಕೌಶಲ್ಯ ಅಭಿವೃದ್ಧಿ ಸೇರಿದಂತೆ ಎಲ್ಲಾ ಕ್ಷೇತ್ರಗಳಲ್ಲೂ ಬೆಂಗಳೂರು 1ನೇ ಸ್ಥಾನವನ್ನ ಕಾಯ್ದುಕೊಂಡಿದೆ. ಹಾಗೆ ಕೆಲಸ ಮಾಡುವ ಮಹಿಳೆಯರಿಗೆ ಭಾರತದ ಅತ್ಯುನ್ನತ ನಗರ ಎನ್ನುವ ನಿಟ್ಟಿನಲ್ಲಿ ಬೆಂಗಳೂರು ಅಗ್ರಸ್ಥಾನವನ್ನ ಕಾಯ್ಕೊಂಡ್ರೆ, ಚೆನ್ನೈ 2 ಹಾಗೂ ಮುಂಬೈ 3ನೇ ಸ್ಥಾನವನ್ನ ಕಾಯ್ದುಕೊಂಡಿದ್ರೆ, ನಮ್ಮ ರಾಷ್ಟ್ರೀಯ ರಾಜಧಾನಿ ದೆಹಲಿ 8ನೇ ಸ್ಥಾನವನ್ನ ಕಾಯ್ದುಕೊಂಡಿದೆ. ಇನ್ನು 2036ರಲ್ಲಿ ಭಾರತ ಒಲಿಂಪಿಕ್ಸ್ ಆತಿಥ್ಯ ವಹಿಸುವ ಆಸಕ್ತಿಯನ್ನ ಅಂತಾರಾಷ್ಟ್ರೀಯ ಒಲಿಂಪಿಕ್ ಸಮಿತಿಗೆ ಪತ್ರದ ಮೂಲಕ ವ್ಯಕ್ತಪಡಿಸಿದೆ. ಈ ಮೂಲಕ ಭಾರತ ವಿಶ್ವದ ಅತಿದೊಡ್ಡ ಕ್ರೀಡಾಕೂಟವನ್ನ ಆಯೋಜನೆ ಮಾಡಕ್ಕೆ ಸಿದ್ಧವಾಗಿದೆ. 2036ರ ಒಲಿಂಪಿಕ್ಸ್ನ ಆತಿಥ್ಯ ವಹಿಸುವ ಬಿಡ್ ಅನ್ನ ಭಾರತ ಗೆದ್ರೆ ಮೊದಲನೇ ಬಾರಿಗೆ ಒಲಿಂಪಿಕ್ಸ್ಗೆ ಆತಿಥ್ಯ ವಹಿಸುವುದಕ್ಕೆ ನಮ್ಮ ದೇಶ ಒಂದು ಐತಿಹಾಸಿಕ ಕ್ಷಣವನ್ನ ಪಡೆದುಕೊಳ್ಳುತ್ತೆ. ಗುಜರಾತ್ನ ಅಹಮದಾಬಾದ್ ನಗರ 2036ರ ಒಲಿಂಪಿಕ್ಸ್ ಕ್ರೀಡಾಕೂಟವನ್ನ ಆಯೋಜನೆ ಮಾಡುವಂತಹ ಕೇಂದ್ರ ಬಿಂದುವಾಗುತ್ತೆ. ದಕ್ಷಿಣ ಏಷ್ಯಾದ ಅತಿದೊಡ್ಡ ಒಳಾಂಗಣ ಅಥ್ಲೆಟಿಕ್ಸ್ ಸ್ಟೇಡಿಯಂ ಆಗಿರೋದು ಒಡಿಸ್ಸಾದ ಭುವನೇಶ್ವರ. ಇದನ್ನು ಕೂಡ ಇನ್ಕ್ಲೂಡ್ ಮಾಡ್ಕೊಳ್ಳೋ ಚಾನ್ಸಸ್ ಇರುತ್ತೆ. ನೆಕ್ಸ್ಟ್, ಹೆನ್ಲಿ ಪಾಸ್ಪೋರ್ಟ್ ಇಂಡೆಕ್ಸ್ ಇದೀಗ ವಿಶ್ವದ ಎಲ್ಲಾ ಪಾಸ್ಪೋರ್ಟ್ಗಳ ಸದೃಢತೆಯ ಬಗ್ಗೆ ವರದಿಯನ್ನ ಮಾಡಿದೆ. ಇದರ ಪ್ರಕಾರ ಭಾರತ ಈ ವರ್ಷದ ಪಟ್ಟಿಯಲ್ಲಿ 5 ಸ್ಥಾನಗಳನ್ನ ಕಳ್ಕೊಂಡು 85ನೇ ಸ್ಥಾನದಲ್ಲಿ ಕಂಡು ಬರ್ತಾ ಇದೆ. ಒಂದು ದೇಶದ ಪಾಸ್ಪೋರ್ಟ್ನ ಬಲವು ಆ ದೇಶದ ಪಾಸ್ಪೋರ್ಟ್ ಹೊಂದಿರುವವರಿಗೆ ಎಷ್ಟು ದೇಶಗಳು ವೀಸಾ ಮುಕ್ತ ಪ್ರವೇಶವನ್ನ ಅನುಮತಿ ಮಾಡ್ತವೆ ಅನ್ನೋದ್ರ ಮೇಲೆ ನಿರ್ಧಾರ ಮಾಡಲಾಗುತ್ತೆ. ಹೆನ್ಲಿ ಪಾಸ್ಪೋರ್ಟ್ ಸೂಚ್ಯಾಂಕದಲ್ಲಿ ಭಾರತವು ಈಕ್ವಟೋರಿಯಲ್ ಗಿನಿಯಾ ಮತ್ತು ನೈಜೀರಿಯಾದೊಂದಿಗೆ 85ನೇ ಸ್ಥಾನವನ್ನು ಹಂಚಿಕೊಂಡಿದೆ. ಇತರ 2 ದೇಶಗಳಂತೆ ಭಾರತೀಯ ಪಾಸ್ಪೋರ್ಟ್ ಹೊಂದಿರುವ 57 ದೇಶಗಳಿಗೆ ಈ 2 ದೇಶಗಳಲ್ಲಿ ವೀಸಾ ಮುಕ್ತ ಪ್ರವೇಶ ಇದೆ. ಅಂದ ಹಾಗೆ ಸಿಂಗಾಪುರ ಪಾಸ್ಪೋರ್ಟ್ ಸೂಚ್ಯಾಂಕದಲ್ಲಿ ಅಗ್ರಸ್ಥಾನವನ್ನು ಕಾಯ್ದುಕೊಂಡಿದೆ, ಅಂದ್ರೆ ಮೊದಲನೇ ಸ್ಥಾನದಲ್ಲಿದೆ. 195 ಸ್ಥಳಗಳಿಗೆ ವೀಸಾ ಮುಕ್ತ ಪ್ರವೇಶವನ್ನ ಈ ದೇಶ ಮಾಡ್ಕೊಡ್ತಾ ಇದೆ. ಇನ್ನು 2ನೇ ಸ್ಥಾನದಲ್ಲಿ ಜಪಾನ್ ಇದೆ. 3ನೇ ಸ್ಥಾನದಲ್ಲಿ 6 ದೇಶಗಳಿವೆ, ಅಂದ್ರೆ 3ನೇ ಸ್ಥಾನವನ್ನ 6 ದೇಶಗಳು ಹಂಚಿಕೊಂಡಿವೆ. 3rd ಪ್ಲೇಸ್ ಅನ್ನ 6 ರಾಷ್ಟ್ರಗಳು ಹಂಚಿಕೊಂಡಿವೆ. ಫಿನ್ಲ್ಯಾಂಡ್, ಫ್ರಾನ್ಸ್, ಜರ್ಮನಿ, ಇಟಲಿ, ದಕ್ಷಿಣ ಕೊರಿಯಾ ಇಷ್ಟು ರಾಷ್ಟ್ರಗಳು ಹಂಚಿಕೊಂಡಿರ್ತವೆ.
ಎಲ್ಲಿ ಪಾಸ್ಪೋರ್ಟ್ ಸೂಚ್ಯಂಕ 2023ರಲ್ಲಿ ಭಾರತ 84ನೇ ಸ್ಥಾನದಲ್ಲಿತ್ತು, 2024ರಲ್ಲಿ 80ನೇ ಸ್ಥಾನದಲ್ಲಿತ್ತು ಮತ್ತು 2025ರಲ್ಲಿ 85ನೇ ಸ್ಥಾನದಲ್ಲಿದೆ. ಇಷ್ಟು ಮಾಹಿತಿಗಳು ನಿಮಗೆ ಗೊತ್ತಿರಬೇಕು. 18ನೇ ಪ್ರವಾಸಿ ಭಾರತೀಯ ದಿವಸ ಯಾವಾಗ ನಡೆಯುತ್ತೆ? ಜನವರಿ 8ರಿಂದ ಜನವರಿ 10 ತನಕ ನಡೆದಿದೆ 18ನೇ ಪ್ರವಾಸಿ ಭಾರತೀಯ ದಿವಸ್. ಈ ಕಾರ್ಯಕ್ರಮವನ್ನ ಒಡಿಸ್ಸಾದ ರಾಜ್ಯದ ರಾಜಧಾನಿಯಾಗಿರುವ ಭುವನೇಶ್ವರದಲ್ಲಿ ನಡೆಸಲಾಗಿದೆ. ಇಂಪಾರ್ಟೆಂಟ್, ಈ ವರ್ಷದ ಎಕ್ಸಾಮ್ಸ್ ಗಳಲ್ಲಿ ನಿಮಗೆ ಕೇಳುವಂತ ಸಾಧ್ಯತೆಗಳಿದೆ. ಏನಕ್ಕೆ ಇದನ್ನು ನಡೆಸ್ತಾರೆ ಪ್ರವಾಸಿ ಭಾರತೀಯ ದಿವಸ್ ಅನ್ನ? ಇದರ ವಿವರಣೆ 1915ರಂದು ಜನವರಿ 9ನೇ ತಾರೀಕು ನಮ್ಮ ಮಹಾತ್ಮ ಗಾಂಧೀಜಿಯವರು ದಕ್ಷಿಣ ಆಫ್ರಿಕಾದಿಂದ ಭಾರತಕ್ಕೆ ಮರಳಿ ಬಂದಂತ ದಿನ. ಆ ದಿನದ ನೆನಪಿಗಾಗಿ ಪ್ರತಿ ವರ್ಷ ಜನವರಿ 9ನ್ನ ಪ್ರವಾಸಿ ಭಾರತೀಯ ದಿವಸ್ ಅಂತ ಆಚರಣೆ ಮಾಡ್ತಾರೆ. ಇದಿಷ್ಟು ಈ ಒಂದು 2-3 ದಿನಗಳಲ್ಲಿದ್ದಂತಹ ಪ್ರಮುಖ ಪ್ರಚಲಿತ ವಿದ್ಯಮಾನಗಳು. ಎಲ್ಲಾ ವಿಷಯಗಳನ್ನ ಕವರ್ ಮಾಡಿದ್ದೀನಿ ಅನ್ಕೊಂಡಿದ್ದೀನಿ. ಜೊತೆಗೆ ಒನ್ ಲೈನರ್ ಗಳನ್ನ ನಾನು ಸಾಧ್ಯವಾದಷ್ಟು ಆಡ್ ಮಾಡ್ತೀನಿ ಮುಂದಿನ ದಿನಗಳಲ್ಲಿ. ಈ ಎಲ್ಲಾ ಮಾಹಿತಿಗಳು ಯೂಸ್ಫುಲ್ ಅನ್ಸಿದ್ರೆ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಿಗೋಣ ಮತ್ತೊಂದು ವಿಡಿಯೋ. ಎಲ್ರಿಗೂ ಧನ್ಯವಾದಗಳು.